ಎಲ್ರಿಗೂ ನಮಸ್ಕಾರ. ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಒಂದು 15 ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಸಾರಿ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಕೂಡ ಇತ್ತು, ನಾನು ಡ್ಯೂಟಿಲಿ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ವೀಡಿಯೋ ಡೈಲಿ ಹಾಕ್ತಾ ಇರ್ತೀನಿ. ನಾವಿವತ್ತು ಹಾಸನ ಹೋಗ್ತಾ ಇದ್ವಿ. ಬಂದುಬಿಟ್ಟು 5:30 ಸಂಜೆ ಆಗಿದೆ. ಇವಾಗ ತಾನೇ ಹೊರಟಿದ್ದೀವಿ ನಾವು. ಇನ್ನು ಬರೋದಂತೂ ತುಂಬಾ ಲೇಟ್ ಆಗುತ್ತೆ. ಶಾಪಿಂಗಿಗೆ ಹೋಗ್ತಾ ಇದ್ವಿ. ನನ್ನ ಮಗಳದ್ದು ಬರ್ಡೇ ಇತ್ತು, ಹಾಗಾಗಿ ಡ್ರೆಸ್ ಪರ್ಚೇಸ್ ಮಾಡೋಣ, ಮತ್ತು ಸ್ವಲ್ಪ ಶಾಪಿಂಗು ಕೂಡ ಇದೆ ಸಣ್ಣ ಪುಟ್ಟ. ಹಾಗಾಗಿ ಇವಾಗ ಸಂಜೆ ಹೊರಟಿದ್ದೀವಿ. ನಾವು ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ಗೊತ್ತಿಲ್ಲ. ಡ್ರೆಸ್ ಇವಾಗ ಹೊರಟಿದ್ದೀವಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆರೆಂಜ್ ಕಲರ್ ಡ್ರೆಸ್ ಹಾಕಿದಾರಲ್ಲ, ಅವರು ಪಾದಯಾತ್ರೆಗೆ ಹೋಗ್ತಾ ಇರೋರು. ಎಲ್ಲಿಂದ ನಡ್ಕೊಬಂದಿದ್ದಾರೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇರೋದು. ವರ್ಷ ಶಿವರಾತ್ರಿ ಟೈಮಲ್ಲಿ ಹೋಗ್ತಾನೆ ಇರ್ತಾರೆ ನೋಡಿ. ಅವರು ಎಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಅಂದರೆ, ಧರ್ಮಸ್ಥಳ ಅಂತೂ ಇನ್ನೂ ಎಲ್ಲಿದೆ ಅಂತ ಗೊತ್ತಲ್ವ. ಇನ್ನು ಬಾಳುಪೇಟೆಯಿಂದ ಧರ್ಮಸ್ಥಳಕ್ಕೆ 80 ಕಿಲೋಮೀಟರ್ಸ್ ನಡ್ಕೊಂಡೇ ಹೋಗ್ತಾರೆ ಅವರು. 1 ದಿನ 2 ದಿನದೊಳಗಡೆ ಧರ್ಮಸ್ಥಳ ತಲುಪ್ತಾರಂತೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಂತರ ಇವಾಗ ಸಂಜೆ 6 ಗಂಟೆ ಆಯಿತು, ಇನ್ನೂ ಹಾಸನ ಮುಟ್ಟಿಲ್ಲ. ಇನ್ನೂ ಒಂದು ½ ಆನ್ ಅವರ್ ಆಗುತ್ತೆ ಅಂತ ಕಾಣುತ್ತೆ. ಸೊ ತುಂಬ ಪರ್ಚೇಸ್ ಇದೆ, ಹಾಗಾಗಿ ಹೊರಟಿದ್ದೀವಿ ನಾವು. ಇವಾಗ ಸಂಜೆ 6:30 ಆಯಿತು. ಇವಾಗ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ನಾನು ಮಗಳಿಗೆ ಹೇಳ್ತಾ ಇದ್ದೀನಿ ವಿಶಾಲ್ ಮಾರ್ಟಲ್ಲಿ ಬೇಡ ಅಂತ. ಅಂತೂ ವಿಶಾಲ್ ಮಾರ್ಟಿಗೆ ಹಾಸನಕ್ಕೆ ಬಂದರೆ ಸಾಕು, ವಿಶಾಲ್ ಮಾರ್ಟಿಗೆ ನನ್ನ ಮಗಳು ಇಬ್ಬರು ವಿಸಿಟ್ ಮಾಡಲೇಬೇಕು. ಸೊ ಇವಾಗ ಬಂದಿದ್ದೀವಿ, ನೋಡೋಣ ಏನೇನು ತಗೊಳ್ತಾರೆ ಅಂತ. ಬನ್ನಿ ನೋಡೋಣ. ನಾವು ಬಂದಿರೋದು ಸಂಜೆ ಆಗಿರೋದ್ರಿಂದ ನೈಟ್ ಆಗಲೇ 7:30 ಆಗಿಬಿಡ್ತು. ಇನ್ನು ಶಾಪಿಂಗ್ ಎಲ್ಲ ಮುಗಿಸೋರಷ್ಟರಲ್ಲಿ ಒಂದು 10-10:30 ಆಗಿಬಿಡುತ್ತೆ. ನನ್ನ ಮಗಳು ಸುಮ್ಮನೆ ವೇಸ್ಟ್ ವಿಶಾಲ್ ಮಾರ್ಟಿಗೆ ಸುಮ್ಮನೆ ಸುತ್ತದಷ್ಟೇ. ಆದರೆ ನಾವು ತಗೊಳ್ಳೋಕ್ಕೆ ಆಗಲ್ಲ, ಸುಮ್ಮನೆ ಸುತ್ತಾ ಇದ್ದಾಳೆ ನೋಡಿ. ಡೈಲಿ ವೇರ್ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅದು ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬ್ರ್ಯಾಂಡೆಡ್ ಕೂಡ ಇರುತ್ತಲ್ವ, ಸಖತ್ ಚೆನ್ನಾಗಿರುತ್ತೆ ಡೈಲಿ ವೇರ್ ಬಟ್ಟೆಗಳು. ಹಾಗೆ ನನ್ನ ಮಗಳಿಗೆ ಇಲ್ಲೆಲ್ಲ ನೋಡಿದ್ವಿ, ಡ್ರೆಸ್ ನೋಡೋಣ ಯಾವ್ದಾರು ಸಿಗುತ್ತಾ ಅಂತ. ಬಟ್ ಸಿಗಲಿಲ್ಲ. ಅವಳು ಡೈಲಿ ವೇರಿಗೆ 2 ಜೊತೆ ತೊಗೊಂಡ್ಳು. ನನ್ನ ಮಗ ಬಂದು ಬರೀ ಈ ಪೆನ್ನು, ಈ ಡ್ರಾಯಿಂಗ್ ಬುಕ್ಕು ಮತ್ತು ಟಾಯ್ಸ್ಗಳು ಇದನ್ನೇ ನೋಡ್ತಾ ಇದ್ದಾನೆ. ಮತ್ತು ಆಟ ಆಡಲಿಕ್ಕೆ ಏನೇನು ಬೇಕೋ ಅದನ್ನ ನೋಡ್ತಾ ಇದ್ದಾನೆ. ಬಟ್ ನನಗಂತೂ ಅಷ್ಟು ನಾನೇನು ಪರ್ಚೇಸ್ ಮಾಡಿಲ್ಲ. ನಾನೊಂದು ಪಿಲ್ಲೋ ತೊಗೊಂಡೆ, ಪಿಲ್ಲೋ ಬೇಕು ಅಂತ ಅಂದ್ಕೊಂಡು. ಆಮೇಲೆ ಮಕ್ಕಳು ಒಂದೊಂದು ಬುಕ್ಸು ಅದು ಇದು ಎಲ್ಲ ತೊಗೊಂಡ್ರು. ನನ್ನ ಮಗಳು 2 ನೈಟ್ ಡ್ರೆಸ್ ತೊಗೊಂಡ್ಳು. ನನ್ನ ಮಗ ಒಂದು ಟೀ ಶರ್ಟ್ ತೊಗೊಂಡ ಅಷ್ಟೇ. ನಾನು ಸಾಕು ಅಂತ ಹೇಳ್ಬಿಟ್ಟು ಇನ್ನೇನು ಹೊರಟ್ವಿ. ಹಾಗೆ ವಿಶಾಲ್ ಮಾರ್ಟಲ್ಲಿ ಸೇಲ್ಸ್ ಅವ್ರು ತುಂಬಾ ಪರಿಚಯ ಆದರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಕೂಡ. ಮ್ಯಾಮ್ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡಿಕೊಡ್ತೀನಿ, ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಅಂತ ಅದೇ ಮಾತಾಡಿಸ್ತಾಯಿದ್ರು. ನಂತರ ನನ್ನ ಮಗಳು ಟೀಚರ್ಸ್ ಮ್ಯಾಮ್ಗಳಿಗೆಲ್ಲ ನಾನು ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳ್ತಾಯಿದ್ಲು ಬರ್ಡೇಗೆ. ನಾನು ಬೇಡ ಅಂತಲೇ ಹೇಳಿದೆ, ಬಿಸ್ಕೆಟ್ ಎಲ್ಲ ಚೆನ್ನಾಗಿರಲ್ಲ, ಚಾಕ್ಲೇಟ್ಸೇ ಕೊಡು ಅಂತ. ಹಾಗೆ ನನ್ನ ಮಗಳು ಡೈರಿ ಮಿಲ್ಕ್ ತೆಗೆಸ್ಕೊಂಡ್ಳು ಸಾಕು ಅಂತ. ಮಕ್ಕಳಿಗೆ ಡಾರ್ಕ್ ಚಾಕ್ಲೇಟ್ ಕೂಡ ತೊಗೊಂಡ್ಳು. ಆನಂತರ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಬರುವಾಗ ನಮ್ಮ ಮನೆಯವ್ರ ಫ್ರೆಂಡ್ ಅಂತೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಈ ಪಾದಯಾತ್ರೆ ಹೋಗ್ತಾ ಇದ್ದಾರೆ ನೋಡಿ, ಅವ್ರಿಗೋಸ್ಕರ ವಾಟರ್ ಇಟ್ಕೊಂಡಿದ್ದಾರೆ. ನಂತರ ಕಲ್ಲಂಗಡಿನ ಕಟ್ ಮಾಡಿ ಕರೆದು ಎಲ್ಲರಿಗೂ ಸಮೇತ ಕೊಟ್ಟರು. ನಮಗೂ ಕೂಡ ಕರೆದ್ಬಿಟ್ಟು ಕೊಟ್ಟರು. ತುಂಬ ಚೆನ್ನಾಗೂ ಕೂಡ ಮಾತಾಡಿಸಿದ್ರು. ಆನಂತರ ಇಲ್ಲಿಂದ ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ ಬೇಕಿತ್ತು ಮನೆಗೆ, ಮಕ್ಕಳಿಗೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಂಡ್ವಿ. ಎಷ್ಟು ವೆರೈಟಿ ಇದೆಯಂದರೆ ಎಲ್ಲನೂ ಕೂಡ ಎಷ್ಟೆಷ್ಟಿದ್ದಾವೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನೋಡಿದ್ವಿ ನಾವು. ತುಂಬ ಫ್ರೆಶ್ಶಾಗೂ ಕೂಡ ಇತ್ತು. ನಮಗೂ ತುಂಬ ಇಷ್ಟವೂ ಕೂಡ ಆಯಿತು. ಮಕ್ಕಳಿಗೆ ಡೈಲಿ ಸ್ನ್ಯಾಕ್ಸಿಗೆಲ್ಲ ಕೊಟ್ಟು ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಕೂಡ ತೊಗೊಂಡ್ವಿ ಅಲ್ಲೇ. ಮಕ್ಕಳಿಗೂ ಕೂಡ ಚಾಕ್ಲೇಟ್ಸ್ ಬೇಕಿತ್ತು, ಹಾಗಾಗಿ ಚಾಕ್ಲೇಟು ಎಲ್ಲೋದ್ರೂ ತೊಗೊಳ್ಳೇಬೇಕಲ್ಲ, ಇಲ್ಲೂ ಕೂಡ ತೊಗೊಂಡು ನೆಕ್ಸ್ಟ್ ನಾವು ಶಾಪಿಗೆ ಹೊರಟ್ವಿ. ಆನಂತರ
ನನ್ನ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತ ಬಂದ್ವಿ. ನನಗೆ ಈ ಡ್ರೆಸ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಬಟ್ ತಗೊಳ್ಳಿಲ್ಲ. ಇವಳು ಬೇರೆದೆಲ್ಲ ನೋಡ್ತಾಯಿದ್ಲು, ನೋಡಲಿ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಬೇರೆ ಡ್ರೆಸ್ಗಳೆಲ್ಲ ನೋಡ್ತಾಯಿದ್ದೆ. ಮಿಂಚು ಎಲ್ಲ ಡ್ರೆಸ್ಗಳು ಟ್ರಯಲ್ ನೋಡ್ತಾಯಿದ್ಲು. ಅಂತೂ ಇಂತೂ ಒಂದು ಫೈನಲ್ ಮಾಡಿದ್ವಿ ನಮ್ಮ ಮನೆಯವರು ನಾನು ಇಬ್ಬರು ಸೇರಿಕೊಂಡು ಒಂದು ಡ್ರೆಸ್ನ. ಅದಂತೂ ತುಂಬ ಚೆನ್ನಾಗಿದೆ, ಅದು ಲಾಂಗ್ ಗೌನು ಕೂಡ ಸಖತ್ ಇಷ್ಟನೂ ಕೂಡ ಆಯಿತು. ಅದು ಸೆಲೆಕ್ಟ್ ಆದ ನಂತರ ಇಲ್ಲೊಂದು ಲೆಹಂಗಾ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು ನೋಡಲಿಕ್ಕೆ. ಬಟ್ ನನಗೀಗ ಇನ್ಯಾವುದು ಏನು ಫಂಕ್ಷನ್ಸ್ ಏನು ಇಲ್ವಲ್ಲ, ಹಾಗಾಗಿ ಸುಮ್ಮನೆ ಆದ್ವಿ. ನೋಡೋಣ ನೆಕ್ಸ್ಟ್ ಹಬ್ಬಕ್ಕೆ ತೊಗೊಳಕ್ಕಾಗುತ್ತೆ, ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಅಂತೂ ಇಂತೂ ಒಂದು ಫೈನಲ್ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ. ಅವಳು ಹಾಕ್ಕೊಂಡಾಗ ನಾನು ಬರ್ತಡೇಲಿ ಹಾಕ್ಕೊಳ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಡ್ರೆಸ್ ಅಂತ. ಅದು ನಾವು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ಅದಾದ ತಕ್ಷಣ ಒಂದು ಬಾಂಬೆ ಬಜಾರಲ್ಲಿ ನಮ್ಮ ಮನೆಯವ್ರಿಗೊಂದು ಪ್ಯಾಂಟ್ ಬೇಕಿತ್ತು, ಅದನ್ನು ನೋಡ್ತಾಯಿದ್ರು. ನಾವು ಹಾಗೆ ಸುಮ್ಮನೆ ಸುತ್ತಾಡಿದ್ವಿ ಅಷ್ಟೇ, ನಾನೇನು ತೊಗೊಳ್ಳಿಲ್ಲ. ನಮ್ಮ ಮನೆಯವ್ರು ಪ್ಯಾಂಟ್ ನೋಡಿದರು, ಅದು ಇಷ್ಟ ಆಯಿತು. ಆನಂತರ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.